ಇದೇ ಜಾಗ ಕಣೆ, ಇಲ್ಲೇನು ಬೇಡ್ಕೊಂಡ್ರು ನೆರವೇರತ್ತಂತೆ. ಪೂಜೆ ಮಾಡು. ದೇವ್ರೆ, ನನ್ನ ಜೀವನದಲ್ಲಿ ನೀನು ಎಲ್ಲ ಕೊಟ್ಟಿದ್ಯಾ. ಅಕ್ಕರೆಯಿಂದ ನೋಡ್ಕೊಳ್ಳೋ ಅಪ್ಪ ಅಮ್ಮ, ಸ್ವಂತ ಮಗಳ ಹಾಗೆ ನೋಡ್ಕೊಳ್ಳೋ ಗಂಡನ ಮನೆ, ನೆಮ್ಮದಿ ಎಲ್ಲ ಕೊಟ್ಟಿದ್ಯಾ. ಆದರೆ ಈಗ ನನಗಿರೋದು ಒಂದೇ ಚಿಂತೆ, ದುಬೈಗೆ ಹೋಗಿರೋ ನನ್ನ ಗಂಡ ಆದಷ್ಟು ಬೇಗ ವಾಪಸ್ ಬರಬೇಕು. ನನ್ನ ಕಂದಮ್ಮ ಈ ಭೂಮಿಗೆ ಬಂದ ತಕ್ಷಣ ತನ್ನ ಅಪ್ಪನ ನೋಡಬೇಕು. ನಾನು, ನನ್ನ ಮಗು, ನನ್ನ ವಿಕ್ಕಿ ಅವರು ಖುಷಿಯಾಗಿ ಜೀವನ ಪರ್ಯಂತ ಒಟ್ಟಿಗೆ ಇರಬೇಕು. ನಾನು ನನ್ನ ವಿಕ್ಕಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ಬೇಗ ವಿಕ್ಕಿ ಅವ್ರು ವಾಪಸ್ ಬರೋ ಹಾಗೆ ಮಾಡು ದೇವ್ರೆ. ಎಲ್ಲಮ್ಮ ಜಾಗ? ನಿನ್ನೆ ಕೇಳ್ತಿರೋದು, ಮಾತಾಡೋ. ಅದು ಸರ್, ಅದು ಸರಿಯಾಗಿ ಹೇಳಿದ್ರೆ ಸರಿ. ನಮ್ಗೇನಾರ ಚಮಕ್ ಕೊಟ್ರೆ? ಇಲ್ಲ ಸರ್, ಇಲ್ಲಿಂದ ಸ್ವಲ್ಪ ದೂರ ಹೋಗ್ಬೇಕು ಅಷ್ಟೇ. ಪಕ್ಕಾನಾ? ಹೌದು ಸರ್, ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲೇ ಇದೆ. ಇನ್ಸ್ಪೆಕ್ಟರ್, ನಾವು ಮೋಸ ಹೋಗ್ತಲ್ಲ ತಾನೆ? ಇಲ್ಲ ಸರ್, ತೋರಿಸ್ತೀನಿ ಅಂತ ಹೇಳ್ತಿದಾರಲ್ಲ, ನೋಡೋಣ ಬನ್ನಿ ಸರ್. ಏಯ್, ಬಾ ತೋರ್ಸು.
ಪ್ಲೀಸ್ ಕಣೆ, ನನ್ನ ಕ್ಷಮಿಸ್ಬಿಡು. ನಿನ್ನಿಂದ ಸತ್ಯನ ಮುಚ್ಚಿಡ್ತಾ ಇದ್ದೀನಿ. ಈಗ ಮಾಡಿದೆ ನನಗೆ ಬೇರೆ ದಾರಿನೇ ಇಲ್ಲ. ನೀನು ವಿಕ್ಕಿ ಬಾಬನ ಎಷ್ಟು ಇಷ್ಟಪಡ್ತಿದ್ದಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಎಷ್ಟು ಸೂಕ್ಷ್ಮ ಅನ್ನೋದು ನನಗೆ ಗೊತ್ತು. ಅದಕ್ಕೆ ವಿಕ್ಕಿ ಬಾಬಾ ಇಲ್ಲ, ಇನ್ನೂ ಬರಲ್ಲ ಅಂತ ನಾನು ಹೇಳಿದ್ರೆ ನೀನೀಗ ತಡ್ಕೊಳ್ಳೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನಿಂದ ಮುಚ್ಚಿಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡು. ದೇವ್ರೆ ಪ್ಲೀಸ್, ನನ್ನ ಅಕ್ಕಂಗೆ ಮುಂದೊಂದು ದಿನ ನಾನು ಈ ವಿಷಯನ ಹೇಳಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡು ದೇವ್ರೆ. ದೇವ್ರೆ ಶಕ್ತಿ ಕೊಡು. ಈಗ ಬೇಜಾರು ಮಾಡಿಕೊಂಡು ಅಳೋ ಸಮಯ ನನಗೂ ಗೊತ್ತಿದೆ. ಆದರೆ ವಿಕ್ರಮ್ ನೆನಪು ಬಂದಾಗೆಲ್ಲ ಎಮೋಷನಲ್ ಆಗಿ ನನ್ನ ಶಕ್ತಿ ಎಲ್ಲ ಕುಗ್ಗಿ ಹೋಗ್ತಿದೆ ಅನಿಸ್ತದೆ. ಹಾಗಾಗಬಾರ್ದು. ಪ್ಲೀಸ್ ಈ ದುಃಖನ ಕಣ್ಣೀರಾಗಿ ಕರಗಿಸ್ಬಿಡು. ನನ್ನ ದುಃಖನೇ ನನ್ನ ಶಕ್ತಿ ಮಾಡು ಪ್ಲೀಸ್ ದೇವ್ರೆ. ಅಮ್ಮ ಹೇಳಿಮ್ಮ. ವೇದಾಂತ್, ಅಮ್ಮ ಯಾಕೆ ಹೇಳ್ತಿದ್ದೀರಾ? ಏನಾಯ್ತು ಅಮ್ಮ? ನಿಮ್ಮನ್ನೇ ಕೇಳ್ತಿರೋದು. ಯಾಕೆ ಹೇಳ್ತಿದ್ದೀರಾ ಹೇಳಿ. ವೇದಾಂತ್, ನಮ್ಮ ಯಜಮಾನ್ರನ್ನ ಅಂಜುನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತಪ್ಪ. ಏನು? ಅಪ್ಪನ ಅಂಜುನ ಪೊಲೀಸರು ಕರ್ಕೊಂಡು ಹೋಗಿದಾರ? ಯಾಕೆ ಅಮ್ಮ? ಮಾತಾಡಿಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಏನಾಯ್ತು? ಈಗ ತಾನೇ ಪಕ್ಕದ ಮನೆ ಪಂಕಜ ಬಂದು ಹೇಳ್ಬಿಟ್ಟು ಹೋದ್ಲು. ಅಮ್ಮ ನೀವು ತಲೆ ಕೆಡ್ಸ್ಕೊಳ್ಬೇಡಿ, ನಾನು ಆದಷ್ಟು ಬೇಗ ಬರ್ತೀನಿ. ಯಾವ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಏನಾದರೂ ಗೊತ್ತಾ? ಅದೇ ನಮ್ಮನೆ ಹತ್ರ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದಾನೇ ಜೀಪ್ ಬಂದಿತ್ತಂತೆ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ. ಸರಿ, ನೀವು ಧೈರ್ಯವಾಗಿರಿ. ಅಂಜುನು ಅಪ್ಪನ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆಯ್ತಪ್ಪ. ಅಮ್ಮು, ನಿನ್ನ ಕ್ರೈಮ್ ಪಾರ್ಟ್ನರ್ ಆದಷ್ಟು ಬೇಗ ವಾಪಸ್ ಬರಲಿ ಅಂತ ಕೇಳ್ಕೊಂಡಿದ್ಯಾ ತಾನೆ? ಅಮ್ಮು, ನಿನ್ನೆ ಕಣೆ ಕೇಳ್ತಿರೋದು. ಬೇಡ್ಕೊಂಡಿದ್ಯಾ ತಾನೆ? ಅಕ್ಕ, ಬೇಡ್ಕೊಂಡಿದ್ದೀನಿ. ಬೇಗ ಬಂದ್ಬಿಡ್ತಾರೆ. ಹಾಂ, ಗುಡ್. ನಿನ್ನ ಕ್ರೈಮ್ ಪಾರ್ಟ್ನರ್ನ ಆದಷ್ಟು ಬೇಗ ಕರೆಸೋ ಜವಾಬ್ದಾರಿ ನಿಂದು. ಅಮ್ಮು, ಹೊರಡೋಣ ಬಾ. ಹಾಂ ಅಕ್ಕ, ಬೇಗ ಬರಲಿ, ಹೊರಡೋಣ. ಹಾಂ. ಇದೇ ನಮ್ಮ ಜಾಗ? ಇದೆ ಸರ್. ಪಕ್ಕಾನಾ? ಹೌದು ಸರ್. ಅವತ್ತು ನಮ್ಮ ಅಕ್ಕನ ಮದುವೆ ದಿನ ಸಂಜೆ ನಮ್ಮಪ್ಪ ಇಲ್ಲೇ ಗುಂಡಿ ತೋಡ್ತಾ ಇದ್ದಿದ್ದು. ಓಯ್, ಹೋಗಿ ತಗೊಂಬಂದು ಗುಂಡಿ ತೆಗಿರೋ. ನನ್ನ ತಮ್ಮನ್ನ ಸಾಯಿಸ್ತೀಯಾ? ನನ್ನ ತಮ್ಮನ ಹೆಣ ಸಿಗ್ಲಿ,
ಆಮೇಲೆ ನಿನಗೆ ಸಾವು ಏನಂತ ಪರಿಚಯ ಮಾಡಿಸ್ತೀನಿ. ಗುಂಡಿ ತಗಿಲೆ, ನಿಮ್ಮಿಬ್ರಿಗೂ ಇದೆ ಮೌರ್ಯ ಹಬ್ಬ. ಏಯ್ ವಾಚ್ಮ್ಯಾನ್, ನನ್ನ ತಮ್ಮ ತೇಜಸ್ನ ಇದೇ ಗುಂಡಿಯಲ್ಲಿ ಮುಚ್ಚಿದ್ಯಲ್ಲ, ನಾನು ನಿನ್ನನ್ನು ಇದೇ ಗುಂಡಿಯಲ್ಲಿ ಮುಚ್ಚಾಕ್ಸ್ತೀನಿ. ಆದರೆ ಒಂದು ಸಣ್ಣ ಚೇಂಜಸ್ಸು. ನನ್ನ ತಮ್ಮ ತೀರ್ಕೊಂಡ್ಮೇಲೆ ಅವನ್ನ ಗುಂಡಿ ಮಾಡಿದ್ಯಾ, ನಾನು ನಿನ್ನ ಜೀವಂತ ಇರುವಾಗಲೇ ಈ ಗುಂಡಿಯಲ್ಲಿ ಮುಚ್ಚಿ ಮಣ್ಣು ಮಾಡ್ತೀನಿ. ಅಮೂಲ್ಯ, ಆರ್ತಿಯ ವಿಕ್ರಮ್ ಬಗ್ಗೆ ಏನು ಗೊತ್ತಾಗಿಲ್ಲ ತಾನೆ? ಇಲ್ಲ. ಮಂಜು ಅಪ್ಪಗೆ ಏನೂ ಆಗೋದಿಲ್ಲ, ಹೆದರ್ಕೋಬೇಡ. ಆದ್ರೂ ಯಾಕೋ ಭಯ ಆಗ್ತಿದೆ ವೇದಾಂತ್. ನನಗೆ ಆರ್ಥಿಕನ ಬಗ್ಗೆನೇ ಚಿಂತೆ ಆಗ್ತಿದೆ. ಏನು? ಅಪ್ಪನ ಪೊಲೀಸವ್ರು ಕರ್ಕೊಂಡು ಹೋಗಿರೋ ವಿಚಾರ ಅಮ್ಮ ಏನಾದರೂ ಆರ್ಥಿಕಂಗೆ ಹೇಳ್ಬಿಟ್ರೆ ಅಂತ. ಹಾಗೆಲ್ಲ ಆಗಿರೋದಿಲ್ಲ. ಮರಿಯಮ್ಮ ಆರ್ತಿಗೆ ವಿಷಯ ಗೊತ್ತಾಗ್ದಾಗೆ ನೋಡ್ಕೊಂಡಿರ್ತಾರೆ. ಆದರೂ ಅಪ್ಪನ ಅಂಜುನ ಸ್ಟೇಷನ್ಗೆ ಕರ್ಕೊಂಡೋದ್ರು ಅಂತಾನೆ ಅರ್ಥ ಆಗ್ತಿಲ್ಲ ವೇದಾಂತ್. ಅಪ್ಪ ಲೈಫಲ್ಲಿ ಒಂದು ಸಣ್ಣ ತಪ್ಪು ಕೂಡ ಮಾಡಿದವರಲ್ಲ, ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಅಂಜು ಅವಳಿನ್ನೂ ಚಿಕ್ಕವಳು ವೇದಾಂತ್, ಅವಳಿಗೇನು ಗೊತ್ತೇ ಆಗಲ್ಲ. ಹಿಂಗೇನಾಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಸ್ಟೇಷನ್ಗೆ ಹೋಗಿ ನೋಡಿದ್ರೆ ಅಲ್ಲೂ ಇಲ್ಲ. ಏನಾಗ್ತಿದೆ ವೇದಾಂತ್? ವೇದಾಂತ್, ಯಾರಿಗಾದ್ರೂ ವಿಚಾರಿಸಿ ನೋಡು, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಒಂದು ನಿಮಿಷ. ಸರ್ ನಮಸ್ತೆ, ನಾನು ವೇದಾಂತ್ ವಸಿಷ್ಠ ಮಾತಾಡ್ತಾ ಇದ್ದೀನಿ. ಒಂದು ಸ್ಮಾಲ್ ಫೇವರ್ ಬೇಕಿತ್ತು ಸರ್. ಏನಿಲ್ಲ ಸರ್, ನನ್ನ ಮಾವನ್ನ ಜಯನಗರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಏನು ಅಂತ ವಿಚಾರಿಸೋಣ ಅಂತ ಸ್ಟೇಷನ್ ಹತ್ರ ಹೋದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಸ್ಟೇಷನ್ ಅವರು ನೀಟಾಗಿ ರೆಸ್ಪಾಂಡ್ ಕೂಡ ಮಾಡ್ತಿಲ್ಲ. ಯು ಡೋಂಟ್ ಮೈಂಡ್ ಇದ್ರ ಬಗ್ಗೆ ಒಂಚೂರು ವಿಚಾರಿಸಿ ನನಗೆ ಹೇಳೋದಕ್ಕಾಗುತ್ತಾ? ಥ್ಯಾಂಕ್ ಯು ಸರ್. ಯಾರು ವೇದಾಂತ್? ಬ್ಯಾಂಗ್ಳೂರ್ ಸಿಟಿ ಕಮಿಷನರ್. ಏನಂದ್ರು ವೇದಾಂತ್? ಎಲ್ಲಿ ಕರ್ಕೊಂಡು ಹೋಗಿದಾರಂತೆ? ಅವ್ರ ಸಬಾರ್ಡಿನೇಟ್ಸ್ಗಳನ್ನ ವಿಚಾರಿಸಿ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ.
ಸಮಾಧಾನ ಮಾಡ್ಕೊಳ್ಳಿ ಸರ್, ಬಾಡಿ ಸಿಗಲಿ ಅವ್ರಿಗೈತೆ. ವೇದನ್ ಮೆಸೇಜ್ ಬಂತು. ಒಂದು ಲೊಕೇಶನ್ ಕಳಿಸಿದ್ದಾರೆ. ಲೆಟ್ಸ್ ಟ್ರೈ ದಿಸ್. ವೇದಾಂತ್ ಹೋಗೋಣ, ಬೇಗ ನಡಿ. ಸ್ಪೀಡಾಗಿ ಹೋಗು ವೇದಾಂತ್. ಯಾಕೆ ವೇದಾಂತ್ ನಮಗೆ ಹೀಗಾಗುತ್ತೆ? ಇನ್ನು ಎಷ್ಟು ಕಿಲೋಮೀಟರ್ ಇದೆ ವೇದಾಂತ್? 12 ಕಿಲೋಮೀಟರ್ಸ್ ಇದೆ. ಬೇಗ ಹೋಗು ವೇದಾಂತ್ ಪ್ಲೀಸ್. ವೇದಾಂತ್ ಲೆಫ್ಟ್. ವೇದಾಂತ್ ಅಲ್ಲೇ 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 ಕಾಣಿಸಿದಾರೆ ನೋಡು, ಸ್ಟಾಪ್ ಮಾಡು. ವೇದಾಂತ್ ಅಮ್ಮ ಕಾಲ್ ಮಾಡ್ತಿದ್ದಾರೆ. ಸರಿ, ಇನ್ಫೋನ್ ಮಾತಾಡಿ. ಹಲೋ ಮಾ. ಅಮ್ಮ ಅಮ್ಮ, ಹ್ಞೂ ಮಾ, ನಾವು ಇವಾಗ ಜಸ್ಟ್ ರೀಚ್ ಆದ್ವಿ. ನೀನು ಟೆನ್ಷನ್ ಆಗ್ಬೇಡಮ್ಮ, ಪ್ಲೀಸ್ ಅಳ್ಬೇಡ. ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಏಯ್, ಇಲ್ಲೇ ಇರಬೇಕು. ಎಲ್ಲೇ ಹೋಗ್ತೀಯಾ? ಇಲ್ಲೇ ಇರೋ. ಇನ್ಸ್ಪೆಕ್ಟರ್, ಅವ್ರನ್ನ ಯಾಕೆ ಇಲ್ಲಿ ಕರೆಸಿದ್ದೀರಾ? ಯಾರಯ್ಯ ನೀನು? ಏನಾಗ್ಬೇಕಯ್ಯ ಇವ್ರಿಗೆ? ಆಮೇಲೆ ಅಡ್ವೊಕೇಟ್. ಓ, ಲಾಯರಾ? ಬನ್ನಿ ಬನ್ನಿ. ಅಡ್ವೊಕೇಟ್ ಅಂದ ತಕ್ಷಣ ಬಹುವಚನ ಬಂದ್ಬಿಡುತ್ತಲ್ವಾ? ಯಾವ ಬೇಸಿಸ್ ಮೇಲೆ ವಾರೆಂಟ್ ಇಲ್ಲದೆ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ? ಇವಾಗ ನನ್ನ ತಮ್ಮನ ಬಾಡಿ ಸಿಕ್ಕಿದ್ರೆ ಮರ್ಡರ್ ಕೇಸ್ ಆಗುತ್ತೆ ಮಿಸ್ಟರ್ ವೇದಾಂತ್ ಅವರೇ. ಅಲ್ವಾ ಇನ್ಸ್ಪೆಕ್ಟರ್? ನಮ್ಗೂ ಕಾನೂನು ಗೊತ್ತಿದೆ ಮಿಸ್ಟರ್ ವೇದಾಂತ್. ಅಪ್ಪ, ಏನು ಹೇಳ್ತಿದ್ದಾರೆ ಇವರು? ಹವ, ಈ ಅಗ್ನಿ ಅವ್ರ ತಮ್ಮ ಕಾಣಿಸ್ತಾ ಇಲ್ವಂತೆ, ಅದಕ್ಕೆ ನಮ್ಮ ಅಪ್ಪನ ಕೊಲೆ ಕೇಸ್ ಅಂತ ಕರ್ಕೊಂಡ್ ಬಂದಿದ್ದಾರೆ.